ಎಲ್ಲರಿಗೂ ನಮಸ್ತೆ. ಈ ವ್ಲಾಗ್ ಬಂದು ನಾನು ನನ್ನ ಫ್ಯಾಮಿಲಿ ಜೊತೆ ಯಾವ ರೀತಿ ವ್ಯಾಲೆಂಟೈನ್ಸ್ ಡೇನ ಎಂಜಾಯ್ ಮಾಡಿದೆ ಅಂತ ತೋರಿಸ್ತೀನಿ. ಹಾಗೆಯೇ ಬೆಳಗ್ಗೆ ಬಂದು ಪೋಹ ಮತ್ತು ಬಜ್ಜಿ ಮಾಡ್ಕೊಂಡಿದ್ವಿ. 4 ಜನ ಕೂತ್ಕೊಂಡು ನೆಮ್ಮದಿಯಾಗಿ ಟಿಫನ್ ಮಾಡಿ ಆಗಲೇ ಡಿಸೈಡ್ ಆದ್ವಿ ಮಧ್ಯಾಹ್ನ ಎಲ್ಲಾದರೂ ಹೋಟೆಲ್ಗೆ ಹೋಗೋಣ ಅಂತ. ಕಾರಣ ಏನಪ್ಪ ಅಂದರೆ ನಾಳೆ ಹಬ್ಬ ಇದೆಯಲ್ಲ, ಇವತ್ತೆಲ್ಲ ಮಾಡಿದ್ರೆ ಮತ್ತೆ ನಾಳೆಗೆಲ್ಲ ಉಳಿದುಬಿಡುತ್ತೆ. ಆದ ಕಾರಣ ಬೇಡ, ಹೋಟೆಲ್ಗೆ ಹೋಗಿ ತಿನ್ಕೊಂಬರೋಣ ಅಂತ ಡಿಸೈಡ್ ಆದ್ವಿ. ನಾನು ಪ್ರತಿಯೊಂದು ಹಬ್ಬ ಆಗಲಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಏನೋ ಸೆಲೆಬ್ರೇಟ್ ಮಾಡಬೇಕು ಅಂದರೆ ಮನೆಯಲ್ಲೇ ಮಾಡಲಿಕ್ಕೆ ತುಂಬಾ ಟ್ರೈ ಮಾಡ್ತೀನಿ. ಯಾಕೆಂದರೆ ನನ್ನ ಫ್ಯಾಮಿಲಿ ಜೊತೆ ನನಗಿರೋದು ಅಂದರೆ ತುಂಬಾ ಇಷ್ಟ. ನಾನು ಚಿಕ್ಕ ಹುಡುಗಿಯಿಂದ ಫ್ಯಾಮಿಲಿ ಜೊತೆ ತುಂಬಾ ಅಟ್ಯಾಚ್ಮೆಂಟು. ನಾನು ಬೇರೆ ಎಲ್ಲೂ ಹೋಗೇ ಇಲ್ಲ. ಅಪ್ಪ, ಅಮ್ಮ, ತಮ್ಮ, ಅಣ್ಣ, ಇವ್ರು 4 ಜನ ನನಗೆ ತುಂಬಾ ಇಂಪಾರ್ಟೆಂಟು. ಅದಾದಮೇಲೆ ಮದುವೆ ಆದಮೇಲೆ ಅತ್ತೆ ಮಾವನ ಜೊತೆನೂ ಕೂಡ ಅಷ್ಟೇ ಎಂಜಾಯ್ ಮಾಡಿದ್ದೀನಿ. ಆಮೇಲೆ ಮಕ್ಕಳು ಬಂದಾದಮೇಲೆ ಈಗ ನಾವೇ ಸಪ್ರೇಟ್ ಅಲ್ವಾ, ಆದ ಕಾರಣ ನನ್ನ ಮಕ್ಕಳ ಜೊತೆನೂ ಕೂಡ ಅಷ್ಟೇ ಎಂಜಾಯ್ ಮಾಡ್ತಿದ್ದೀನಿ. ನಾನು ಏನು ಫಾಲೋ ಆಗ್ತೀನಿ ಅಂದರೆ, ನಾವು ಅತ್ತೆ ಮಾವಂಗಾಗಲಿ ಅಪ್ಪ ಅಮ್ಮಂಗಾಗಲಿ ನನ್ನ ತಮ್ಮ ಇಂಥವ್ರಿಗೆಲ್ಲ ಗೌರವ ಕೊಟ್ಟಾಗೆ ಅಲ್ವಾ ನಮ್ಮ ಮಕ್ಕಳನ್ನು ಕೂಡ ನೋಡಿ ಅದನ್ನೇ ಫಾಲೋ ಮಾಡೋದು. ಏನಕ್ಕಪ್ಪ ಹೇಳ್ತಿದ್ದೀನಿ ಅಂದರೆ, ನಾವು ಮಾಡೋದನ್ನು ನನ್ನ ಮಕ್ಕಳು ಫಾಲೋ ಮಾಡ್ತಾರೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಅತ್ತೆ ಮಾವಂಗಾಗಲಿ ಅಪ್ಪ ಅಮ್ಮಂಗಾಗಲಿ ಕೊಡೋ ಗೌರವನ ಕಂಪಲ್ಸರಿ ಕೊಡಲೇಬೇಕು. ನಾವು ಕೊಟ್ವಿ ಅಂದರೆ ಮಕ್ಕಳು ಕೂಡ ಕೊಡ್ತಾರೆ. ನಾವು ಸ್ವಲ್ಪ ಕೇರ್ಲೆಸ್ಸಾಗಿ ನೋಡಿದಾಗ ಅವರೂ ಕೂಡ ಅದೇ ರೀತಿ ನೋಡ್ತಾರೆ ಅನ್ನೋದು ನಾನು ನೋಡ್ತಾ ಇರೋದು. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ನನ್ನ ಮಕ್ಕಳು ಅತ್ತೆ ಮಾವನ ಜೊತೆ ಇರ್ಬೇಕಾದ್ರೆ ಅವ್ರ ಜೊತೆ ಎಂಜಾಯ್ ಮಾಡ್ತಾರೆ, ಅಪ್ಪ ಅಮ್ಮನ ಜೊತೆ ಇರ್ಬೇಕಾದ್ರೆ ಅವ್ರ ಜೊತೆ ಎಂಜಾಯ್ ಮಾಡ್ತಾರೆ, ನನ್ನ ತಮ್ಮನ ಜೊತೆ ಇರ್ಬೇಕಾದ್ರೆ ನಮಗಿನ್ನ ಎಂಜಾಯ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ನಾನು ಫಾಲೋ ಮಾಡ್ತೀನಿ. ನಾವು ಇದನ್ನು ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಹೇಳ್ಕೊಟ್ರೆ ಆಗಲ್ಲ. ನಾವು ಅದನ್ನು ಫಾಲೋ ಮಾಡ್ತಾಯಿದ್ರೆ ಅವರು ಕೂಡ ಫಾಲೋ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿರೋವಂಥದ್ದು. ಅದನ್ನು ನಾನು ಮಾಡ್ತಿದ್ದೀನಿ. ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ, ಇವತ್ತು ನಾವಿಲ್ಲಿ ಏನೇನು ತರಿಸಿದ್ದೀವಿ ಅಂತ ಹೇಳ್ತೀನಿ. ನೋಡಿದ್ರಲ್ಲ ನೀವೆಲ್ಲ ಆಲ್ರೆಡಿ. ಫಸ್ಟ್ಗೆ ಗೋಬಿ ಮಂಚೂರಿಯನ್ ತರಿಸ್ಕೊಂಡಿದ್ವಿ. ಆಮೇಲೆ ದಹಿ ಪೂರಿ ಹಾಗೆ ಮಸಾಲೆ ಪೂರಿ. ಅದಿತಿಗಂತೂ ನೀವು ಯಾವುದೇ ಹೋಟೆಲ್ಗೆ ಹೋಗಿ ಎಷ್ಟೇ ವೆರೈಟೀಸ್ ಇದ್ದರೂ ಕಂಪಲ್ಸರಿ ಮಸಾಲೆ ದೋಸೆ ಇರಲೇಬೇಕು. ಹಾಗೆಯೇ ಪನ್ನೀರ್ ಮಸಾಲ ಮತ್ತು ನಾನು, ಆಮೇಲೆ ಕುಲ್ಚಾ, ಬಟರ್ ನಾನು ಇವೆಲ್ಲ ತರಿಸ್ಕೊಂಡಿದ್ವಿ. ಎಲ್ಲನೂ ಒಂದೊಂದೇ ಪ್ಲೇಟ್ ತರಿಸ್ಕೊಳ್ತೀವಿ ನಾವು. ಅದನ್ನೆಲ್ಲ ಜಾಸ್ತಿ ತರಿಸಲ್ಲ, ಒಂದೊಂದು ಪ್ಲೇಟಲ್ಲೇ ಎಲ್ಲರೂ ಎಂಜಾಯ್ ಮಾಡ್ತೀವಿ. ಲಾಸ್ಟಲ್ಲಿ ಒಂದು ಮೀಲು. ಹಾಗೆ ನನಗಿಷ್ಟವಾಗಿರೋದು ಕಾಫಿ. ನಾನು ಕುಡಿದು 1 ತಿಂಗಳಾಗಿತ್ತು ಕಾಫಿ. ಫುಲ್ ಡಯಟಲ್ಲಿದ್ನಲ್ಲ, ಆದ ಕಾರಣ ಕಾಫಿನೇ ಕುಡ್ದಿಲ್ಲ. ಫಿಲ್ಟ್ರ್ ಕಾಫಿ ನೋಡಿದ ತಕ್ಷಣ ಕುಡಿಬೇಕು ಅಂತ ಫುಲ್ ಕುಡಿದ್ಬಿಟ್ಟೆ. ಅಷ್ಟಿಷ್ಟ ಕಾಫಿ ಅಂದರೆ. ಕಾಫಿ ಲವರ್ ಅಂದರೆ ನಾನೇ ಅಂತಲೇ ಹೇಳ್ಬೋದು. ದಿನಕ್ಕೆ ಅದೆಷ್ಟು ಕಾಫಿ ಕುಡಿತಾ ಇದ್ನೋ ಆ ಕಾಫಿಯಿಂದನೇ ದಪ್ಪ ಆದೆ ಅಂತ ಹೇಳ್ಬೋದು ನಾನು. ಕಾಫಿನ ಫುಲ್ ಎಂಜಾಯ್ ಮಾಡಿ ಈಗ ಮನೆಗೆ ಬರೋ ಟೈಮ್. ಹಾಗೆಯೇ ಏನೂ ಗಿಫ್ಟೇ ಕೊಟ್ಟಿಲ್ಲ ಅಲ್ಲ ಹಸ್ಬೆಂಡು. ಏನು ಗಿಫ್ಟ್ ಕೊಟ್ಟರು ಅಂತ ತೋರಿಸ್ತೀನಿ ನಿಮಗೆ. ನಾನು ತುಂಬ ದೊಡ್ಡ ಗಿಫ್ಟ್ಗಳು ಬೇಕು ಅಂತ ಕೇಳಲ್ಲ, ನನಗಿಷ್ಟವಾದವನ್ನು ಕೊಡಿಸ್ಕೊಳ್ತೀನಿ. ಏನಪ್ಪ ಅಂದರೆ, ಇವತ್ತು ಒಂದು ಪುಟ್ಟ ಗಿಡ ಕೊಡಿಸ್ಕೊಳ್ಳೋಣ ಅಂತ ನಾನು ಇದೇ ರೀತಿಯೇ. ಇಲ್ಲ ಮನೆಗೊಂದು ಪಾತ್ರೆ ತೊಗೋಬೇಕು ಅಂತ ಆಸೆ ಪಡ್ತೀನಿ, ಇಲ್ಲ ಮನೆಗೊಂದು ಗಿಡ ತೊಗೋಬೇಕು ಅಂತ ಆಸೆ ಪಡ್ತೀನಿ. ಹಾಗಾಗಿ ನನ್ನ ಗಿಫ್ಟ್ಗಳೆಲ್ಲ ಸಿಂಪಲ್ಲಾಗಿರ್ತವೆ. ಈ ನರ್ಸರಿಗೆ ಬಂದ್ವಿ. ಇಲ್ಲಂತೂ ಗಿಡಗಳು ಎಷ್ಟು ರೇಟ್ ಇದ್ದಾವೆ ಅಂದರೆ, ಅಪ್ಪ ಯಾವುದನ್ನೋ ಒಂದು ಇಂಡೋರ್ ಪ್ಲಾಂಟ್ ತೊಗೊಳ್ಳೋಣ ಅಂತ ಬಂದೆ. ಒಂದೊಂದು ಮಾತಾಡಿಸಿದ್ರೆ 500 ರೂಪಾಯಿ ಮೇಲೇ ಹೇಳ್ತಾರೆ. ಅದಕ್ಕೆ ಅದನ್ನು ತೊಗೊಳ್ಳೇ ಇಲ್ಲ ನಾನು. ಸ್ವಲ್ಪ ಹ್ಯಾಂಗಿಂಗ್ ಪಾಟ್ಸ್ಗೆ ಗಿಡಗಳು ತೊಗೊಂಡೆ. ನನಗೆ ಈ ಗಿಡ ತೊಗೋಬೇಕು ಅಂತ ತುಂಬ ಇಷ್ಟ ಆಯಿತು. ಅದನ್ನು ಏನಂತಾರಪ್ಪ, ಬ್ಯಾಂಬೂ, ಅದನ್ನು ಏನಂತಾರೆ ಅಂತ ಗೊತ್ತಿಲ್ಲ. ಬ್ಯಾಂಬೂ ಸ್ಟಿಕ್ ಅಂತೇನೋ ಗೊತ್ತು. ಅದು ತೊಗೋಬೇಕು ಅಂತ ಆಸೆ ಇತ್ತು, ಆದರೆ ಅದು ತುಂಬ ಕಾಸ್ಟ್ ಇತ್ತು. ನಾನು ತೊಗೊಂಡ ಗಿಡಗಳು ಅವು. ನೋಡಿದ್ರಲ್ಲ ನನ್ನ ವ್ಯಾಲೆಂಟೈನ್ಸ್ ಡೇನ ನಾನು ಯಾವ ರೀತಿ ಸೆಲೆಬ್ರೇಟ್ ಮಾಡಿದೆ ಅಂತ. ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.